ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ಎಚ್.ಕೆ. ಜೀವನ್ ಸ್ಟೂಡೆಂಟ್ ವೆಂಚರ್ಸ್ ಸ್ಟಾರ್ಟ್ಅಪ್ ಅಡಿಯಲ್ಲಿ ಚಿಂತನಾ ಧ್ವನಿ ಒಳ ಪ್ರಪಂಚಕ್ಕೊಂದು ಕಿರುಹಾದಿ ಎಂಬ ವ್ಯಕ್ತಿತ್ವ ವಿಕಸನದ ಜರ್ನಲ್ ಹೊರತಂದಿದ್ದಾರೆ. ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭ ಜೀವನ್ ಬರೆದಿರುವ ಯಶೋಧರ ಕಾದಂಬರಿಯು ಲೋಕಾರ್ಪಣೆಗೊಂಡಿತು. ಆಂಗ್ಲಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಐಕ್ಯೂಎಸಿ ಸಂಚಾಲಕರಾದ ಡಾಕ್ಟರ್ ಅನುಪಮ ಸಭಾಪತಿ ಅವರು ಪುಸ್ತಕ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೀಕ್ಷಿತಾ, ಇಂದಿನ ಎಐ ಯುಗದಲ್ಲಿ ಕಾಲೇಜುಗಳಲ್ಲಿ ಪುಸ್ತಕದಲ್ಲಿರುವ ಪಾಠವನ್ನಷ್ಟೇ ಬೋಧಿಸಿದ್ರೆ ಸಾಕಾಗಲ್ಲ. ಹೊರಗಿನ ಪ್ರಪಂಚಕ್ಕೆ ವಿದ್ಯಾರ್ಥಿಗಳನ್ನು ಅಣಿ ಮಾಡಬೇಕು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಉದ್ಯಮ ಆರಂಭಿಸಬೇಕೆಂಬ ಕನಸು ಹಿಂದಿನಿಂದಲೇ ಇತ್ತು. ಜೀವನ್ ಅವರಲ್ಲಿ ಸಾಕಷ್ಟು ಪ್ರತಿಭೆ ಇರುವುದನ್ನು ಗಮನಿಸಿ ಜರ್ನಲ್ ಪ್ರಾರಂಭಿಸುವ ಬಗ್ಗೆ ಸಲಹೆ ನೀಡಿದ್ದೆ. ನಂತರದಲ್ಲಿ ಉಪನ್ಯಾಸಕರ ಸಹಕಾರದಿಂದ ಪುಸ್ತಕ ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಇಂದಿನ ಎಐ ಯುಗದಲ್ಲಿ ಎಲ್ರಿಗೂ ಗೊತ್ತಿದೆ, ಬರೀ ಕಾಲೇಜುಗಳು ಪಾಠಗಳನ್ನಷ್ಟೇ ಬೋಧಿಸಿದ್ರೆ ಸಾಕಾಗೋದಿಲ್ಲ ಅಂತ. ಹೊರಗಿನ ಪ್ರಪಂಚಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಅಣಿ ಮಾಡಬೇಕು. ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾ ಇದ್ವಿ. ಅನೇಕ ವರ್ಷಗಳಿಂದ ನನ್ನದು ಕೂಡ ಒಂದು ಕನಸಿತ್ತು, ನಮ್ಮ ವಿದ್ಯಾರ್ಥಿಗಳು ಹೊರಗಡೆ ಒಂದು ಬಿಸ್ನೆಸ್ಸನ್ನು ಒಂದು ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಜೀವನ ಫಸ್ಟಿಂದಲೇ ನೋಡ್ತಾ ಬಂದಿದ್ದೆ, ಅವರು ಎಲ್ಲದರಲ್ಲೂ ಕೂಡ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಯಾವುದೇ ಕೆಲಸವನ್ನು ತಗೊಂಡ್ರು ಕೂಡ ತುಂಬ ಶ್ರದ್ಧೆಯಿಂದ ಅದನ್ನು ಮುಗಿಸ್ತಾ ಇತ್ತು. ಮತ್ತು ಅವ್ರ ಪುಸ್ತಕ ತುಂಬ ಓದ್ತಾ ಇತ್ತು, ಅನೇಕ ಪುಸ್ತಕಗಳನ್ನು ಓದ್ತಾ ಇತ್ತು. ಹಾಗಿರುವಾಗ ನನಗೇನೋ ಅನಿಸ್ತಾ ಇತ್ತು, ಇವಾಗ ಮುಂದಕ್ಕೆ ತುಂಬ ಚೆನ್ನಾಗಿ ಬೆಳಿಬಹುದು ಈ ಒಂದು ಕ್ಷೇತ್ರದಲ್ಲಿ ಅಂತ. ಹಾಗೆ ಒಂದಿನ ನನಗೆ ಮಾತಾಡಬೇಕಾದ್ರೆ ನನ್ನ ಕ್ಲಾಸಲ್ಲಿ ಬಿಸ್ನೆಸ್ ಐಡಿಯಾಸ್ ಎಲ್ಲ ಕೊಡ್ತೆ. ನೆಕ್ಸ್ಟ್ ಈ ಐಡಿಯಾ ಬಳಸ್ಕೊಂಡು ಖಂಡಿತವಾಗ್ಲೂ ಕೂಡ ಹೊಸ ಬಿಸ್ನೆಸ್ಗಳು ಬರ್ತವೆ. ಹಾಗೆ ಒಂದು ಜರ್ನಲ್ ನೋಡಿದೆ ನಾವು, ಅದು ಆಂಗ್ಲ ಭಾಷೆಯಲ್ಲಿತ್ತು, ಸಿಂಪಲ್ ಆಗಿತ್ತು. ಬಟ್ ಹಾಗೆ ಅಂದ್ಕೊಂಡೆ ಕನ್ನಡದಲ್ಲಿ ಈ ಥರದ್ದು ಯಾವುದು ಬಂದಿತ್ತು. ಸೊ ಹೊಸದಾಗಿ ನಾವು ಯಾಕೆ ಮಾಡಬಾರ್ದು, ಈ ಥರ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ವಿ. ಜೀವನ್ ಬಂದರು, ಅದು ಡಿಸ್ಕಸ್ ಮಾಡಿದ್ವು. ನಾವು ಡೈರಿ ಎಲ್ಲ ಕಡೆನೂ ಸಿಗುತ್ತೆ, ಬಟ್ ಹೆಚ್ಚು ನಾವು ಯಾಕೆ ಡೈರಿಯನ್ನು ಕಂಪ್ಲೀಟ್ ಮಾಡೋದಿಲ್ಲ. ವರ್ಷದ 1 ಅಥವಾ 2ನೇ ತಾರೀಕಿಗೆ ನಾವು ಬರೀತೇವೆ, January 1st 2nd. ಮತ್ತೆ ಅದು ಅಲ್ಲಿ ನಿಂತು ಹೋಗ್ತದೆ, ನಮಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ವ್ಯವಸ್ಥೆ ಇರೋದು, ಗೋಲ್ ಬೇರೆ, ಗೋಲನ್ನು ನೋಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರತಿದಿನದ ವ್ಯವಸ್ಥೆ ತುಂಬ ಮುಖ್ಯ ಆಗುತ್ತೆ. ಸೊ ಈ ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ನೋಡುವಾಗ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪುಸ್ತಕಗಳನ್ನು ನಾವು ಓದಿದ್ವು, ಅದರ ಬಗ್ಗೆ ಚರ್ಚಿಸಿದ್ವು. ಸುಮಾರು 6 ತಿಂಗಳುಗಳ ಕಾಲ ನಾವು ಇದರ ಬಗ್ಗೆ ವರ್ಕ್ ಮಾಡಿದ್ದೇವೆ. ಲಾಸ್ಟ್ ಸೆಪ್ಟೆಂಬರಲ್ಲಿ ಶುರುವಾಗಿದೆ ನಮ್ಮ ಪ್ರಯತ್ನ. ಅಲ್ಲಿಂದ ವರ್ಕ್ ಮಾಡ್ತಾ ರಿವೈಸ್ ಮಾಡ್ತಾ ಒಂದು ಡ್ರಾಫ್ಟ್ ಮಾಡಿದ್ವು. ಪ್ರತಿ ಸಲ ಆಫ್ಟರ್ ದ ಕ್ಲಾಸ್ ನಾವು ನಿಂತ್ಕೊಂಡು ತುಂಬ ಹೊತ್ತು ಡಿಸ್ಕಸ್ ಮಾಡ್ತಾ ಇದ್ವು. ಮತ್ತು ಬೇರೆ ಫ್ಯಾಕಲ್ಟೀಸ್ ಕೂಡ, ಎಸ್ಪೆಷಲಿ ಜೀವನ್ ಮುಂದೆ ಬರಲಿಕ್ಕೆ ರೋಟ್ರಿ ಕ್ಲಬ್ ಇತ್ತು. ಮೇಡಮ್ ಕೂಡ, ಸುಪ್ರಿಯಾ ಮ್ಯಾಮ್ ಕೂಡ ತುಂಬ ಇದರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದರ ಲೀಡರ್ಶಿಪ್ ಕ್ವಾಲಿಟೀಸನ್ನು ಹೊರಗೆ ತರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಾಮರ್ಸ್ ಡಿಪಾರ್ಟ್ಮೆಂಟ್ನ ದರ್ಗರ್ ಸರ್ ಇರ್ಬೋದು, ಸುಧಾಕರ್ ಸರ್ ಇರ್ಬೋದು, ಹಾಗೆ ಕನ್ನಡ ಡಿಪಾರ್ಟ್ಮೆಂಟ್ನ ನವೀನ್ ಸರ್ ಇರ್ಬೋದು, ಅನುಪಮ ಮ್ಯಾಮ್ ಇರ್ಬೋದು, ಇಂಗ್ಲೀಷ್ ಡಿಪಾರ್ಟ್ಮೆಂಟ್, ಪ್ರತಿಯೊಬ್ಬರು ಕೂಡ ಜೀವನ ಹೊರಗಡೆ ಬರಲಿಕ್ಕೆ, ಯುವ ಉದ್ಯಮಿಯಾಗಿ ಹೊರಗೆ ಅವರಲ್ಲಿರುವ ಟ್ಯಾಲೆಂಟನ್ನು ಗುರುತಿಸ್ಕೊಡ್ಬೇಕು ಅಂತ ಹೇಳುವ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಕೂಡ ನಮ್ಮ ಪ್ರಿನ್ಸಿಪಲ್ ಪ್ರಾಂಶುಪಾಲರು ಪ್ರಥಮವಾಗಿ ಇದಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ ಮಕ್ಕಳಿಗೆ. ಸೊ ಹಾಗೆ ಐಡಿಯಾ ಬಂತು, ನಾವು ಡಿಸ್ಕಸ್ ಮಾಡಿದ್ವು. ನಂತರ ಪ್ರಿಂಟ್ ಮಾಡೋ ಮುಂಚೆ ನಾವು ಡಿಸೈನ್ ಮಾಡಬೇಕಿತ್ತು. ಡಿಸೈನರ್ಸನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವು. ತುಂಬ ಹರ್ಡಲ್ಸ್ ಇತ್ತು. ಒಂದೊಂದೇ ಹರ್ಡಲನ್ನು ದಾಟ್ತಾ ಪ್ರಿಂಟಿಂಗ್ ಆಯಿತು. ಪ್ರಿಂಟಾಗಿ ಬಂದು 500 ಕಾಪೀಸನ್ನು ಪ್ರಿಂಟ್ ಮಾಡಿಸ್ತೇವೆ. ಈಗ ಸ್ಟೂಡೆಂಟ್ ವೆಂಚರ್ಸ್ ಅಂತ ಹೇಳೋದು ಸ್ಟಾರ್ಟ್ಅಪ್ ಆಗುತ್ತೆ. ನೆಕ್ಸ್ಟ್ ಜೀವನ ಕಡೆಯಲ್ಲಿ ಇನ್ನೂ ಹೊಸ ಪುಸ್ತಕಗಳು ಬರಲಿಕ್ಕಿದ್ದಾವೆ. ಎಸ್ಪೆಷಲಿ ಮಕ್ಕಳ ಕಥೆ ಪುಸ್ತಕಗಳು ಕೂಡ ಬರಬೇಕು ಅಂತ ಹೇಳೋದು ನಮ್ಮ ಆಶಯ. ಕನ್ನಡದಲ್ಲಿ ಬರಬೇಕು ಹೊಸ ಪುಸ್ತಕಗಳು ಅಂತ. ಸೊ ಒಬ್ಬ ಯುವ ಉದ್ಯಮಿಯನ್ನು ನಮ್ಮ ಕಾಲೇಜಿನ ಕಡೆಯಿಂದ ನಾವು ಜಗತ್ತಿಗೆ ನೀಡ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ಹೆಮ್ಮೆ, ಖುಷಿ ನಮಗೆ. ಬಳಿಕ ಮಾತನಾಡಿದ ಜೀವನ್, ಡಾಕ್ಟರ್ ದೀಕ್ಷಿತಾ ಅವರು ಜರ್ನಲ್ ಆರಂಭಿಸುವಂತೆ ಪ್ರೇರೇಪಿಸಿದ್ದು ಎಲ್ಲ ಉಪನ್ಯಾಸಕರ ಸಹಕಾರದಿಂದಾಗಿ ನನ್ನ ಕನಸು ಸಾಕಾರಗೊಂಡಿದೆ ಎಂದರು. ಪ್ರಪಂಚದ 3 ಅತ್ಯುತ್ತಮ ಪುಸ್ತಕಗಳಾದ ಜೇಮ್ಸ್ ಕ್ಲಿಯರ್ ವಿರಚಿತ ಅಟಾಮಿಕ್ ಹ್ಯಾಬಿಟ್ಸ್, ವೆಕ್ಸ್ಕಿಂಗ್ ವಿರಚಿತ ಗುಡ್ ವೈಬ್ಸ್ ಗುಡ್ ಲೈಫ್, ಕಾಲ್ ನ್ಯೂಪೋರ್ಟ್ ವಿರಚಿತ ಡೀಪ್ ವರ್ಕ್ ಪುಸ್ತಕಗಳ ಸಾರಾಂಶವನ್ನು ಅಳವಡಿಸಲಾಗಿದೆ. ಇದನ್ನು ಓದುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣಬಹುದು. ಈ ಪುಸ್ತಕದ ಬೆಲೆ 699 ರೂಪಾಯಿ ಇದ್ದು ಮಡಿಕೇರಿಯ ಅರುಣ್ ಸ್ಟೋರ್ ಸೇರಿದಂತೆ ಇನ್ನಿತರ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ. ಆಸಕ್ತರಿದ್ದಲ್ಲಿ ಕೊಡಗು ಸೇರಿದಂತೆ ಹೊರ ಜಿಲ್ಲೆಗೂ ತಲುಪಿಸಲಾಗುತ್ತದೆ ಎಂದರು. ಸಾಹಿತ್ಯವನ್ನು ಇಷ್ಟಪಡುವವರಿಗೆ ಯಶೋಧರ ಕಾದಂಬರಿ ಇಷ್ಟವಾಗುತ್ತದೆ ಎಂದು ಜೀವನ್ ಹೇಳಿದರು. ಕಥೆಗಳನ್ನ ಬರೀತಿದೆ, ಬಟ್ ನಂಗೆ ಯಾವಾಗಲೂ ಆಸೆ ಇತ್ತು ಒಂದು ಕಾದಂಬರಿಯನ್ನ ಬರೀಬೇಕು ಅಂತ. ಸೊ ನನಗೆ ಯಾವ ತರಹದ ಲಿಟ್ರೇಚರ್ ಇಷ್ಟ ಇತ್ತು. ಸೊ ನಾನು ಆ ಕೈಂಡ್ ಆಫ್ ಐಡಿಯಾದಲ್ಲಿ ನನಗೆ ಹೇಗೆ ನಾವು ಬರಿತಾ ಈಗ ಯಶೋಧರ ಪುಸ್ತಕ ಆಗಿ ಬಿಡುಗಡೆ ಆಗ್ತದೆ. ಸೊ ಇದರಲ್ಲಿ ಎಲ್ಲವೂ ಇದೆ, ನೀವು ಒಮ್ಮೆ ಓದಿದ್ರೆ ಗೊತ್ತಾಗುತ್ತೆ. ಇದು ನನ್ನ ಸ್ವಂತ ಕಾದಂಬರಿ, ಸ್ವರಚಿತ. ಮಡಿಕೇರಿಯಲ್ಲಿ ಅರುಣ ಸ್ಟೋರ್ಸ್ ಅಲ್ಲಿ ಮತ್ತು ಇನ್ನಿತರೆ ಶಾಪ್ಗಳಲ್ಲಿ ಅವೈಲಬಲ್ ಇರುತ್ತೆ. ಮತ್ತು ನೀವು ಡೈರೆಕ್ಟ್ ಆಗಿ +91 861 853 1472
ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ಕೂಡ ಪ್ರತಿಗಳನ್ನ ತರಿಸಿಕೊಳ್ಳಬಹುದು. ಕೊಡಗು ಮತ್ತು ಇನ್ನಿತರ ಯಾವುದೇ ಜಿಲ್ಲೆಗಳಾದರೂ ನಾವು ಅಲ್ಲಿಗೆ ಶಿಪ್ಪಿಂಗ್ ಮಾಡಿಕೊಡ್ತೇವೆ. ಮತ್ತು ನಮ್ಮದು ಸ್ಟೂಡೆಂಟ್ ವೆಂಚರ್ಸ್ @gmail.com ಅಂತ ಇಮೇಲ್ ಐಡಿ ಕೂಡ ಇದೆ. ಸೊ ನೀವು ಅದಕ್ಕೆ ಕೂಡ ಮೆಸೇಜ್ ಹಾಕಿ ಆರ್ಡರ್ ಮಾಡಬಹುದು. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಉಪನ್ಯಾಸಕಿ ಸುಪ್ರಿಯಾ, ಸಹಾಯಕ ಪ್ರಾಧ್ಯಾಪಕರಾದ ಟಿಎಂ ಸುಧಾಕರ್, ನವೀನ್ ಕುಮಾರ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.